ನಾಡಿನೆಲ್ಲೆಡೆ ಇವತ್ತು ಗಣೇಶ ಚತುರ್ಥಿಯನ್ನ ಬಹಳ ಭಕ್ತಿಭಾವದಿಂದ ಆಚರಣೆ ಮಾಡಲಾಗ್ತಿದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈ ಒಂದು ಹಬ್ಬದ ವಾತಾವರಣ ಮನೆ ಮಾಡಿರುವಂತದ್ದು. ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೊಡ್ಡ ಗಣಪತಿ ದೇಗುಲದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಇವತ್ತು ಮುಂಜಾನೆಯಿಂದಲೇ ಗಣಪನಿಗೆ ವಿಶೇಷ ಅಭಿಷೇಕ ಪೂಜೆನ ಮಾಡಲಾಗ್ತಿದೆ. ಅಂದ್ರೆ 3 ಗಂಟೆಯಿಂದಲೇ ಇಲ್ಲಿ ದೇವರಿಗೆ ವಿಶೇಷ ಕ್ಷೀರಾಭಿಷೇಕ, ಹಾಗೆಯೇ ಪಂಚಾಮೃತ ಅಭಿಷೇಕ, ಮೊಸರಿನ ಅಭಿಷೇಕ, ಇದರ ಜೊತೆಗೆ ಈ ಬಾರಿ ವಿಶೇಷ ಅಂದ್ರೆ ನಾಣ್ಯಗಳಿಂದ ಗಣಪನಿಗೆ ಅಭಿಷೇಕವನ್ನ ಮಾಡಿರುವಂತದ್ದು. ಇದಾದಂತಹ ಬಳಿಕ ಬೆಳಗ್ಗೆ 5 ಗಂಟೆಗೆ ದೇವರಿಗೆ ಒಂದು ಮಹಾಮಂಗಳಾರತಿಯನ್ನ ಮಾಡಿದ್ದಾರೆ. ಹಾಗೇನೆ ಇವತ್ತು ದೊಡ್ಡ ಗಣಪನಿಗೆ ಆ ಒಂದು ಬೆಳ್ಳಿಯ ಅಲಂಕಾರವನ್ನ ಮಾಡಿದ್ದಾರೆ. ಹಾಗೇನೆ ನೋಟುಗಳಿಂದ ಹಾರವನ್ನ ಮಾಡಿ ಹಾಕಿದ್ದಾರೆ. ಹಾಗೇನೆ ದೊಡ್ಡದಾದಂತಹ ಗುಲಾಬಿ ಹಾರವನ್ನು ಕೂಡ ಹಾಕಿದ್ದಾರೆ. ಸೊ ಬೆಳಗ್ಗೆಯಿಂದಲೇ ಕೂಡ ಒಂದು 5 ಗಂಟೆಗೆ ಜನರ ಒಂದು ಭಕ್ತರ ಒಂದು ದರ್ಶನಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ಈಗ ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಇಲ್ಲಿ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಲಾಗಿದೆ, ಬ್ಯಾರಿಕೇಡ್ ಅನ್ನ ಹಾಕಿ. ಸೊ ಸರತಿ ಸಾಲಿನಲ್ಲೇ ನಿಂತು ಜನರು ಒಂದು ದರ್ಶನ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಜೊತೆಗೆ ಏನು ಇಲ್ಲಿ ಬರುವಂತಹ ಭಕ್ತರಿಗೆ ಇಡೀ ದಿನ ಒಂದು ಪ್ರಸಾದ ವಿನಿಯೋಗವನ್ನು ಕೂಡ ಮಾಡೋದಕ್ಕೆ ಆಡಳಿತ ಮಂಡಳಿ ಈಗ ಮುಂದಾಗಿರುವಂತದ್ದು. ಹಾಗೇನೆ ಇಡೀ ದಿನ ಅಂದ್ರೆ ಬೆಳಗ್ಗೆ 5 ಗಂಟೆಗೇನು ದೇಗುಲ ಓಪನ್ ಆಗಿದೆ. ಸೊ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಒಂದು ದೇಗುಲ ತೆರೆದಿರುತ್ತೆ. ಸೊ ಯಾವ ಸಮಯದಲ್ಲಾದ್ರೂ ಬಂದು ಜನರು ಒಂದು ದೇವರ ಒಂದು ದರ್ಶನವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಒಟ್ಟಿನಲ್ಲಿ ಏನು ನಗರದಲ್ಲಿ ಮುಂಜಾನೆಯಿಂದಲೇ ಒಂದು ಜನರು ಮನೆಯಲ್ಲಿ ಹಬ್ಬವನ್ನ ಆಚರಿಸುವಂತಹ ಜೊತೆಗೆ ದೇಗುಲಗಳಿಗೂ ಭೇಟಿ ನೀಡಿ ಬಂದು ಇಲ್ಲಿ ದೇವರ ದರ್ಶನವನ್ನ ಮಾಡಿ ಹಾಗೇನೆ ಮನೆಯಲ್ಲೂ ಕೂಡ ಹೋಗಿ ಹಬ್ಬವನ್ನ ಆಚರಿಸ್ತಿರುವಂತದ್ದು. ಸೊ ಇದು ಇವತ್ತಿನ ಬೆಂಗಳೂರಿನಲ್ಲಿ ಬೆಳಗ್ಗೆ ಕಂಡು ಬರ್ತಿರುವಂತಹ ದೃಶ್ಯಗಳಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಮೇಡಮ್, ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೊಡ್ಡ ಗಣಪತಿ ದೇವಸ್ಥಾನದ ಮುಜಾಯಿ ಕಮಿಟಿ ಅಧ್ಯಕ್ಷ ನಾನು, ಶ್ರೀನಿವಾಸ್ ಅಂತ. ಇವರು ಹಿರಿಯ ಸದಸ್ಯರು ನೀಲಕಂಠ, ಇವರು ನಾಗರಾಜು, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಮೊದಲಿಗೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಆರಂಭ ಆದಂಥ ಅಭಿಷೇಕ 6:30ಗೆ ಮಹಾಮಂಗಳಾರತಿಯಾಗಿ ಮುಗೀತು. ಇವತ್ತು ವಿಶೇಷವಾಗಿ ಪೂಜೆ ನಾಡಿನೆಲ್ಲೆಡೆ ಸುಭಿಕ್ಷವಾಗಿರಲಿ ಅಂದ್ಬಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಇವತ್ತು ಪ್ರತಿಯೊಬ್ಬರ ಪರವಾಗಿ, ನಾಡಿನ ಸಮಸ್ತ ಜನತೆಯ ಪರವಾಗಿ ಪ್ರಾರ್ಥನೆ ಮಾಡಲಾಗಿದೆ. ಆಮೇಲೆ ಇನ್ನೊಂದು, ಇವತ್ತು ಸರ್ತಿ ಸಾಲ್ ಹತ್ರ 1 ಕಿಲೋಮೀಟರ್ ಇದೆ. ಆದರೆ ಜನ ಯಾವುದೇ ಒಂಚೂರು ಆತಂಕ ಇಲ್ಲದೆ, ಏನೂ ಇಲ್ಲದೆ ಸರಾಗವಾಗಿ ಹೋಗೋಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಿರಂತರವಾದ ದರ್ಶನ ಮತ್ತು ಪ್ರತಿಯೊಬ್ಬರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ ಇವತ್ತು. ಆಮೇಲೆ ನಾಳೆ ವಿಶೇಷವಾಗಿ 6 ಗಂಟೆ 30 ನಿಮಿಷಕ್ಕೆ ಗಣಪತಿದು ಪಲ್ಲಕ್ಕಿ ಉತ್ಸವ ಇದೆ. ನಾಳೆನೂ ಅಷ್ಟೇ ಜನ ಬಂದು ಇಲ್ಲಿ ಇವತ್ತು ಹೇಗೆ ಬಂದ್ರು ಅದೇ ಥರ ನಾಳೆ ಪಲ್ಲಕ್ಕಿಗೂ ಬಂದು ಆ ವಿನಾಯಕನ ಕೃಪೆಗೆ ಪಾತ್ರ ಆಗಬೇಕಾಗಿ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲರೂ ಮೇಡಮ್, ಇವತ್ತು 1 ಲಕ್ಷ ಜನ ಮೇಲೆ ಬರ್ತಾರೆ, ನಾಳೆನೂ 1 ಲಕ್ಷ ಮೇಲೆ ಬರ್ತಾರೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಜನ ಏನು ಮಾಡ್ತಾರೆ, ರಶ್ ಅಂತ ಮನೇಲಿ ಇದು ಬರ್ತಾರೆ. ಖಂಡಿತ ಇಲ್ಲ, ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಳ್ಳಿ. ಅದಕ್ಕೆ ಪೊಲೀಸ್ ವ್ಯವಸ್ಥೆ ಆಗ್ಬೋದು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆ ಆಗ್ಬೋದು, ಆಚೆ ಕಡೆ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ಬರ್ಬೋದು, ಬಂದು ನಿರಾಂತಕವಾಗಿ ಬಂದು 5-10 ನಿಮಿಷಕ್ಕೆ ದರ್ಶನ ಆಗುತ್ತೆ. ಎಲ್ಲರೂ ಏನಂದ್ರೆ ವಿಶೇಷವಾಗಿ ಏನಂತಂದ್ರೆ, ಇವಾಗ ವಯಸ್ಸಾಗಿರೋರು ಕೆಲವರು ದೇವ್ರನ್ನ ಇಲ್ಲಿ ದರ್ಶನ ಮಾಡೋ ತನಕ ಉಪವಾಸ ಇರ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಏನಾದ್ರೂ ಒಂಥರ ಅಸ್ವಸ್ಥರಾದರೆ ಹೊರಗಡೆ ನಾವು ಒಂದು ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಇವತ್ತು ನಾವು ಎಲ್ಲ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.